ಆಯ್ತಲ್ಲ. ಈಗ ಎಲ್ಲಾರು ನೋಡಿರೋದಿಲ್ಲ. ಈಗ ಇದೇನಿದೆ, ಇದೇನ್ ತಿಳ್ಕೊಳ್ಳೋದು, ಬೈಕ್ ಇದೆ. ಬೈಕ್ ಅಂತ ತಿಳ್ಕೊಳ್ಳೋದು. ಕುತ್ಕೋ ಜಾ. ಏನಿರ್ತೈತಿ, ಒಂದು ಊರಾಗ ಏನಿರ್ತೈತಿ, ಒಂದು ಮನೆ ಇರ್ತೈತಿ. ಮನೆಯೊಳಗೆ ಏನಿರ್ತಾರ, ಇಬ್ರು ಮಕ್ಳು ಇರ್ತಾರ. ಅವ್ರ ಹೆಸರು ಏನು ಹೆಸರು? ರವಿ ರಾಜು. ವೆರಿ ಗುಡ್. ರವಿ ರಾಜು ಇಬ್ರು ಇರ್ತಾರೆ. ರವಿ ರಾಜು ಅಂತ ಏನಿರ್ತಾರೆ, ಇಬ್ರು ಏನಿರ್ತಾರ, ಮಕ್ಳು ಇರ್ತಾರ. ಕತೆ ಕೇಳ್ಬೇಕು ಸುಮ್ಮನೆ ಅಲ್ಲಿ. ಕತೆ ಕೇಳ್ಬೇಕು. ಕತೆ ಕೇಳಿದ ಒಳಗೆ ಕೇಳಕ್ ಹೇಳ್ತೀನಿ. ಇಲ್ಲೇ ಅವ್ರು ಒಬ್ಬೊಬ್ರು ಬಂದು ಹೇಳ್ಬೇಕು ಕತೆ ನನಗೆ ವಾಪಸ್. ಏನಿರ್ತೈತಿ, ಒಂದು ದೊಡ್ಡ ಮನೆ ಇರ್ತೈತಿ. ಮನೆಯೊಳಗೆ ಏನಿರ್ತಾರ, ಅಪ್ಪ ಅಮ್ಮ ಇರ್ತಾರ. ಅವ್ರಿಗೆ ಇಬ್ರು ಮಕ್ಳು ಇರ್ತಾರ. ಅವ್ರ ಹೆಸರೇನ? ರವಿ ರಾಜು ಇರ್ತಾರ. ಅವ್ರು ಏನ್ ಮಾಡ್ತಿರ್ತಾರ, ಚೆನ್ನಾಗಿ ಚಲೋ ಇರ್ತಾರ, ಜಾಣ ಇರ್ತಾರ, ವಯಸ್ಸಿರ್ತಾರ, ಇರ್ತೈತಿ ಅವ್ರಿಗೆ. ಆದ್ರೆ ಏನ್ ಮಾಡ್ತಿರ್, ಒಂದಿನ ಏನ್ ಮಾಡ್ತಿರ್ತಾರ, ಕುತ್ಕೊಮ್ಮ. ಈಗ ಇವ್ರೇನ ರವಿ ರಾಜು ಅಂತ ಹೇಳೋದು. ಕುತ್ಕೊಮ್ಮ. ಒಂದಿನ ಏನ್ ಮಾಡ್ತಿರ್ತಾರ ಇವರು, ಎಲ್ಲಾರು ಕೂಡ ಏನ್ ಮಾಡೋಣ ಅಂತ ಹೇಳ್ತಾರ. ಅವ್ರ ಅಪ್ಪ ಅಮ್ಮ ನಾವು ಒಂದು ಹೊರಗಡೆ ಹೋಗೋರು, ಎದಕ್ಕಾರ ಹೊರಗೆ ಪಿಕ್ನಿಕ್ಗೆ ಹೋಗೋಣ ಅಂತ ವಿಚಾರ ಮಾಡ್ತಾರೆ. ಅವ್ರ ಮನೆಯಾಗ ಇದ್ದಿದ್ದು ಬೇಜಾರಾಗಿರುತ್ತೆ ರವಿಗೆ ರಾಜುಗ. ಅದಕ್ಕೆ ಏನ್ ಮಾಡ್ತಾರ, ಅವರು ಪಿಕ್ನಿಕ್ಗೆ ಹೋಗಾಕ ಪ್ಲಾನ್ ಮಾಡ್ಕೊತಾರ. ಮಾಡ್ಕೊಂಡು ಹೋಗೋಣ ಹಂಗಾರತ್ತೆ. ಪಿಕ್ನಿಕ್ಗೆ ಎಲ್ಲ ಹೋಗ್ತಾರ, ದೂರ ಇದ್ರ ಕಾರ್ನೆ ಎಲ್ಲ ನಾವು ಹೋಗಿದ್ದೀವಲ್ಲ ಪಿಕ್ನಿಕ್ಕಿಗೆ. ಎಲ್ಲಿ ಹೋಗಿದ್ದೀವಿ ನಾವು? ಆ ತರ ಅವ್ರು ಏನ್ ಮಾಡ್ತಾರ, 4 ಜನ ಇರ್ತಾರಲ್ಲ, ಅದಕ್ಕೆ ಏನ್ ಮಾಡ್ತಾರ, ಅವ್ರು ಎಲ್ಲ ಹೋಗ್ತಾರ, ಕಾರ್ನ್ಯಾಗ ಹೊಂಟಿರ್ತಾರ. ಹೋಗಬೇಕಾದ್ರೆ ಏನಾಗ್ತೈತಿ, ಕುತ್ಕೊಂತಾರ. ಮುಂದೆ ಯಾರು ಕುತ್ಕೋತಾರ, ಅಪ್ಪ ಅಮ್ಮ ಕುತ್ಕೋತಾರ. ಹಿಂದೆ ಯಾರು ಕುತ್ಕೋತಾರ, ರವಿ ರಾಜು ಕುತ್ಕೊಂಡಿರ್ತಾರ. ಕುತ್ಕೊಂಡೆಲ್ಲ ಆಟ ಆಡ್ಕೊಂತ ಹೋಗ್ತಾರ. ಏನು ಹೋಗಿದಾಗ ಏನಾಗ್ತೈತಿ, ಅಲ್ಲೊಂದು ಬೆಟ್ಟ ಬರ್ತೈತಿ. ಬೆಟ್ಟ ಬಂದಾಗ ಏನಾಗ್ತೈತಿ, ಮುಂದೆ ಏನಾಗ್ತೈತಿ ಅಂತಂದ್ರೆ, ಕೆಲವೊಂದಿಷ್ಟು ರೋಡ್ ಇರ್ತೈತಿಲ್ಲ, ರೋಡ್ ಕಲ್ಲು ಏನೇನೋ ಬಿದ್ದಿರ್ತಾವ. ಗಾಡಿ ಏನಾಗ್ತೈತಿ, ಕಾರ್ ಹೋಗಕ್ ಬರ್ತಿರೋದಿಲ್ಲ. ಏನ್ ಅಲ್ಲೇ ಸ್ಟಾಪ್ ಆಗ್ಬೇಕು. ಮುಂದೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ಅವನ್ನೆಲ್ಲ ತೆಗಿಬೇಕಲ್ಲ, ಕಲ್ಲು ಅವನ್ನೆಲ್ಲ ತೆಗಿಬೇಕಲ್ಲ. ತೆಗಿಯಾಕಂತ ಏನ್ ಮಾಡ್ತಾರ, ಅವ್ರ ಅಪ್ಪ ಏನ್ ಮಾಡ್ತಾರ, ಅದು ಇಳಿತಾರ. ಇಳಿದ ಕೂಡಲೇ ಸುಮ್ಮನೆ ಕುತ್ಕೋಬೇಕಿಲ್ಲ, ಹಿಂದೆ ರವಿ ಮತ್ತು ರಾಜು ಸುಮ್ಮನೆ ಕೂಡ್ಬೇಕಿಲ್ಲ. ಅದನ್ನ ಅವ್ರ ಅಪ್ಪ ಕೆಳಗೆ ಡೋರ್ ತೆಗೆದು ಕೆಳಗೆ ಇಳಿತಾರ. ಇಳಿದ ಕೂಡಲೇ ಸುಮ್ಮನೆ ಕೂಡಂಗಿಲ್ಲ. ಅವ್ರ ಮಮ್ಮಿ ಹೇಳ್ತಾರ, ಸುಮ್ಮನೆ ಕೂಡ್ರಿ, ಹಂಗೆಲ್ಲ ಮುಂದೆ ಹೋಗ್ಬಾರ್ದು ಅಂತೇಳಿ. ಇವ್ರೇನ್ ಮಾಡ್ತಾರ, ಡ್ರೈವರ್ ಸೀಟ್ ಕಡೆ ಇರ್ತೈತಿಲ್ಲ, ಡ್ರೈವರ್ ಸೀಟ್ ನೋಡಿರಿ, ಸ್ಟೇರಿಂಗ್ ಎಲ್ಲ ಇರ್ತೈತಿಲ್ಲ, ಅದ್ರ ಹತ್ರ ಏನ್ ಮಾಡ್ತಾನ, ರವಿ ಹೋಗ್ತಾನ. ಹೋಗಿ ಆಟ ಆಡ್ಕೋತ ಹೋಗ್ತಾನ. ಹೋಗಿ ಏನ್ ಮಾಡ್ತಾನ, ಅದನ್ನ ಕೆಳಗಡೆ ಇರ್ತೈತಿಲ್ಲ, ಎಕ್ಸಿಲೇಟರ್ ಕ್ಲಚ್ ಕ್ಲಚ್ ಇರ್ತೈತಿಲ್ಲ, ಅದನ್ನ ಒತ್ಬಿಡ್ತಾನ. ಒತ್ ಕೂಡಲೇ ಏನಾಗ್ತೈತಿ, ಗಾಡಿ ಮೇಲೆ ಹಾಕ್ತಿರ್ತೈತಿಲ್ಲ, ಹಿಂಗೆ ಎತ್ತಿರ್ತೈತಿ. ಒತ್ತಿ ಕೂಡಲೇ ಜಾನ್ವಿ ನೀನು ಸ್ಟಾರ್ಟ್ ಮಾಡಂಗೆ ತುಳಿತಾ ಹೋಗಿರ್ತಾರ. ಹೋಗಬೇಕಾದ್ರೆ ಏನಾಗ್ತೈತಿ, ಅದನ್ನ ಒತ್ ಕೂಡಲೇ ಗಾಡಿ ಸ್ಟಾರ್ಟ್ ಆಗ್ತೈತಿ. ಆಟೋಮೆಟಿಕ್ ಪಪ್ಪ ಇರೋಂಗಿಲ್ಲ, ಬೈಕ್ ಇದ್ರಾಗ ಕಾಗ ಇರೋಂಗಿಲ್ಲ, ಹೋಗ್ಬಿಟ್ಟಿರ್ತಾರ ಅವ್ರು ಕಲ್ತ್ರಿಯಾಗ. ಅವಾಗ ಏನಾಗ್ತೈತಿ, ಹಿಂಗ್ ಹೋಗ್ಬೇಕಾರ ಹಿಂಗ್ ಫುಲ್ ಹಿಂದಿನ ಸರ್ಕೊಂತ ಹೋಗಿ ಗಾಡಿ ಏನಾಗ್ತೈತಿ, ವಾಪಸ್ ಹಿಂಗ್ ಪಲ್ಟಿ ಹೊಡೆದಿರ್ತೈತಿ. ಪಲ್ಟಿ ಹೊಡ್ಸ್ ಮಾಡಿ ಹಿಂಗ್ ಹೊಡ್ಸ್, ಹಿಂಗ್ ಹೊಡೆದ ಕೂಡಲೇ ಹಿಂಗ್ ಹೊಡ್ಸ್ಬಿಟ್ಟು ಹಿಂಗ್ ಹೊಡ್ಸ್, ಹಿಂಗ್ ಬೀಳ. ನೀನು ಉಮ್ಮದ್ ಬೀಳ. ಕುತ್ಕೋರಿ ಇಲ್ಲಿದ್ರು. ಇಲ್ಲ ನೋಡ್ರಿ, ಈಗ ಹಿಂಗ್ ಹೊಂಟಿದ್ರಿ, ನಾವು ಕರೆಕ್ಟಾಗಿ ಸ್ಟ್ರೇಟ್ ಆಗಿ ವಾಪಸ್ ಏನಾಗ್ತ, ಹಿಂಗ್ ಗಾಡಿ ಹಿಂಗ್ ಬಿಟ್ಬಿಡ್ತು. ಇವ್ರೇನಾದ್ರ ಹಿಂಗ ಬಿದ್ಬಿಟ್ರೆ ಏನಾಗ್ತವ್ರೆ, ಏಟಾಗ್ಬಿಡ್ತಾರೆ. ಏಟಾಗ್ತಿಲ್ಲ, ಇಬ್ಬರಿಗೂ, ಮಮ್ಮಿಗೂ ಏಟಾಗ್ತದೆ, ರವಿಗೆ ರಾಜುಗ 3 ಜನಕ್ಕೂ ಏಟಾಗ್ತದೆ. ಆಗ್ತಿಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು, ಗಾಡಿ ಒಳಗ ಮಮ್ಮಿ ಪಪ್ಪ ಯಾರು ದೊಡ್ಡವ್ರು ಇರ್ತಾರ ಅಷ್ಟ ಮುಂದೆ ಡ್ರೈವರ್ ಸೀಟ್ ಸ್ಟೇರಿಂಗ್ ಕಡೆ ಹೋಗ್ಬಿಡ್ಬೇಕು. ಇಲ್ಲ ಅಂದ್ರೆ ಗಾಡಿ ಸ್ಟಾರ್ಟ್ ಇದ್ದಾಗ ಯಾರು ಏನ್ ಮಾಡ್ಬಾರ್ದು, ಸ್ಟೇರಿಂಗ್ ಹತ್ರ ಮುಂದೆ ಹೋಗ್ಬಾರ್ದು. ಅಲ್ಲೇ ಎಕ್ಸಿಲೇಟರ್ ಕ್ಲಚ್ ಎಲ್ಲ ಇರ್ತಾವಲ್ಲ, ಅವ್ನ ಒಟ್ಟ ಬಿಟ್ಬಾರ್ದು. ಗೊತ್ತಾಯ್ತಾ ಎಲ್ಲಾರ್ಗು? ಓಕೆ. ಹೇಳು ಕತೆ ಹೇಳು. ಮತ್ತೀಗ ಅವ್ರು ಹೇಳಿದ್ದು ಹೇಳು. ಯಾರಿರ್ತಾರ,
ಹ್ಞೂ ರಾಜುಗೂ ರವಿಗೂ ಗಾಯ ಆಯ್ತಂತೆ. ಹ್ಞೂ ಅದಕ್ಕೆ ನಾವೇನು ಮಾಡಬಾರ್ದು, ನಿಂತಿರೋ ಗಾಡಿಯಲ್ಲಿ ಯಾವತ್ತೂ ನಾವು ಆಕ್ಸಿಲೇಟರ್ ಆಗಲಿ ಅಥವಾ ಕ್ಲಚ್ ಆಗಲಿ ಒತ್ತಬಾರ್ದು. ಅರ್ಥ ಆಯ್ತಾ? ನಾವೆಲ್ಲ ಮನೆಗೆ ಕಾರ್ ಇದ್ದಾವೆ, ಎಲ್ಲ ಇದ್ದಾವೆ, ನಾವು ಯಾವ ಆ ಥರದನ್ನ ಆಡಬಾರ್ದು. ಅರ್ಥ ಆಯ್ತಾ? ರೈಟ್, ವೆರಿ ಗುಡ್.